ವಿದ್ಯಾರ್ಥಿಗಳೇ, ಸಂಖ್ಯಾಶಾಸ್ತ್ರದ ಒಂದು ಭಾಗವಾದ ಮಧ್ಯಾಂಕ ಅಂದರೆ ಮೀಡಿಯನ್, ಇದರ ಮೂಲಭೂತ ವಿಷಯಗಳನ್ನು ನಾವು ಈಗ ತಿಳ್ಕೊಳ್ಳಿಕ್ಕಿದ್ದೇವೆ. ಮೀಡಿಯನ್ ಈಸ್ ದ ವ್ಯಾಲ್ಯೂ ಆಫ್ ದ ಮಿಡಲ್ ಟರ್ಮ್ ಆಫ್ ದ ಗಿವನ್ ಸೆಟ್ ಆಫ್ ಡಾಟಾ ಆಫ್ಟರ್ ಅರೇಂಜಿಂಗ್ ದ ಗಿವನ್ ಸೆಟ್ ಆಫ್ ಡಾಟಾ ಇನ್ ಅಸೆಂಡಿಂಗ್ ಆರ್ ಡಿಸೆಂಡಿಂಗ್ ಆರ್ಡರ್ ಆಫ್ ದೇರ್ ವ್ಯಾಲ್ಯೂಸ್. ಮಧ್ಯಾಂಕವು ಕೇಂದ್ರೀಯ ಪ್ರವೃತ್ತಿಯ ಒಂದು ಅಳತೆಯಾಗಿರುತ್ತದೆ. ಅದು ದತ್ತಾಂಶದಲ್ಲಿ ಅತ್ಯಂತ ಮಧ್ಯದಲ್ಲಿರುವ ಪ್ರಾಪ್ತಾಂಕವಾಗಿರುತ್ತದೆ. ಅವರ್ಗೀಕೃತ ದತ್ತಾಂಶಗಳ ಮಧ್ಯಾಂಕವನ್ನು ಕಂಡುಹಿಡಿಯಲು ಪ್ರಾಪ್ತಾಂಕಗಳನ್ನು ಮೊದಲು ಏರಿಕೆ ಕ್ರಮದಲ್ಲಿ ಬರೆಯಬೇಕು. ಪ್ರಾಪ್ತಾಂಕಗಳ ಸಂಖ್ಯೆಯು ಬೆಸ ಸಂಖ್ಯೆಯಾಗಿದ್ದಾಗ ಮಧ್ಯಾಂಕವು n+1/2 ಪ್ರಾಪ್ತಾಂಕವಾಗಿರುತ್ತದೆ. ಹಾಗೂ ಪ್ರಾಪ್ತಾಂಕಗಳು ಸಮಸಂಖ್ಯೆಯಲ್ಲಿದ್ದಾಗ ಮಧ್ಯಾಂಕವು n/2 ಮತ್ತು n/2+1 ಪ್ರಾಪ್ತಾಂಕವಾಗಿರ್ತದೆ. ಅಂದರೆ ಬೆಸ ಸಂಖ್ಯೆ, ಉದಾಹರಣೆಗೆ ಒಂದು 7 ಸಂಖ್ಯೆಗಳಿರಲಿ, ಒಂದು ಪ್ರಾಪ್ತಾಂಕಗಳು ಒಟ್ಟು 1 2 3 4 5 6 7. ಈಗ 7 ಅಂತೇಳಿದರೆ ಏನಾಯ್ತು, ಇಲ್ಲಿ n ಎಷ್ಟಾಯಿತು, 7 ಆಯಿತು. ಹಾಗಾಗಿ ಎಷ್ಟನೇ ಪದವು ಪ್ರಾಪ್ತಾಂಕವಾಗ್ತದೆ. ಹಾಗಾದರೆ ನಾವು ಏನು ಮಾಡಬೇಕಂದ್ರೆ ಇಲ್ಲಿ 7 ಅನ್ನುವಂಥದ್ದನ್ನು ಎನ್ನಿಗೆ ನಾವು ಆದೇಶಿಸಬೇಕು. ಹಾಗಾಗಿ 7+1/2 ಅಂದರೆ ಒಟ್ಟು 7 ಪ್ರಾಪ್ತಾಂಕಗಳಿದ್ದಾಗ ನಾವು ಈ ರೀತಿಯಲ್ಲಿ ಮುಂದುವರಿಬೇಕು. 7 + 1/2 ಅಂದರೆ 8/2 ಅಂದರೆ ಎಷ್ಟು, 4 ಆಯಿತು. ಅಂದರೆ 4ನೇ ಪ್ರಾಪ್ತಾಂಕವು ಅಲ್ಲಿನ ಏನಾಗಿರ್ತದೆ, ಮಧ್ಯಾಂಕವಾಗಿರ್ತದೆ. ಈಗ ಉದಾಹರಣೆಗೆ 8 ಅಂತ ಇಟ್ಕೊಳ್ಳುವ, 8 ಪ್ರಾಪ್ತಾಂಕಗಳಿವೆ ಅಲ್ಲಿ ನೋಡುವಾಗ. ಹಾಗಾಗಿ ನಾವು ಏನು ಮಾಡಬೇಕಂದ್ರೆ ಅದರ ಎಷ್ಟನೇ ಪದವನ್ನು ಅಂದರೆ n/2 ಅಂದರೆ 4ನೇ ಪದ ಮತ್ತು 5ನೇ ಪದದ ಸರಾಸರಿಯನ್ನು ನಾವು ಕಂಡುಹಿಡಿಬೇಕು. 4ನೇ ಪದ ಮತ್ತು 5ನೇ ಪದದ ಸರಾಸರಿಯನ್ನು ಕಂಡುಹಿಡಿದಾಗ ನಮಗೆ ಆ ಪ್ರಾಪ್ತಾಂಕಗಳ ಅಂದರೆ 8 ಪ್ರಾಪ್ತಾಂಕಗಳ ಯಾವುದು ಮಧ್ಯಾಂಕ ಸಿಗ್ತದೆ. ಸರಾಸರಿಯನ್ನು ಕಂಡುಹಿಡಬೇಕು. ಯಾವುದರದ್ದು, 8 ಪದಗಳಿದ್ದಾಗ 8/2 ಅಂದರೆ ಎಷ್ಟಾಯಿತು, 4. ಆಮೇಲೆ 8 × 9 ಎಷ್ಟು, 8/2 ಅಂದರೆ ಎಷ್ಟು, 8/2 ಅಂದರೆ ಎಷ್ಟು, 4 +1 ಅಂದರೆ 5. ಅಂದರೆ 4ನೇ ಮತ್ತು 5ನೇ ಪದಗಳ ಸರಾಸರಿಯನ್ನು ನಾವು ಕಂಡುಹಿಡಬೇಕು. ಆಗ ನಮಗೆ ಮಧ್ಯಾಂಕ ಸಿಗ್ತದೆ. ಯಾವುದು, ಈಗ 8 ಪ್ರಾಪ್ತಾಂಕಗಳಿದೆ, ಅಂದರೆ ಸಮಸಂಖ್ಯೆಯ ಪ್ರಾಪ್ತಾಂಕಗಳಿದ್ದಾಗ. ವಿದ್ಯಾರ್ಥಿಗಳೇ, ವರ್ಗೀಕೃತ ಪ್ರಾಪ್ತಾಂಕಗಳ ಮಧ್ಯಾಂಕದ ಸೂತ್ರವನ್ನು ಈಗ ನಾವು ಹೇಳಬೇಕು. ಮೀಡಿಯನ್ ಈಸ್ ಈಕ್ವಲ್ ಟು L + n/2 - CF / F ಬ್ರ್ಯಾಕೆಟ್ ಕ್ಲೋಸ್ ಇಂಟು H. ಇಲ್ಲಿ H ಅಂದ್ರೇನು, ಮಧ್ಯಾಂಕವಿರುವ ವರ್ಗಾಂತರದ ಗಾತ್ರ. ಮಧ್ಯಾಂಕವಿರುವ ವರ್ಗಾಂತರದ ಗಾತ್ರ ಅದು ಹೇಗೆ? ಹಾಗಾದರೆ ಮಧ್ಯಾಂಕವಿರುವಂಥ ವರ್ಗಾಂತರ ಯಾವುದು? ನಾವೇನು ಮಾಡಬೇಕಂದ್ರೆ ಆ ಫ್ರೀಕ್ವೆನ್ಸಿಗಳನ್ನು ಅಂದರೆ ಆವೃತ್ತಿಗಳನ್ನೆಲ್ಲ ಕೂಡಿಸಿ 2ರಿಂದ ಭಾಗಿಸಬೇಕು. ಅದು ನಮಗೇನು ಸಿಗ್ತದೆ ಅಂದರೆ ಒಂದು ಸಂಖ್ಯೆ ಸಿಗ್ತದೆ. ಆ ಸಂಖ್ಯೆಯ ಫ್ರೀಕ್ವೆನ್ಸಿ ಇದೆ ಅಲ್ವಾ, ಅದರ ಎದುರಿಗೆ ಯಾವ ವರ್ಗಾಂತರ ಇದೆಯೋ ಅದು ಮಧ್ಯಾಂಕವಿರುವಂಥ ವರ್ಗಾಂತರ. ಹಾಗಾದ್ರೆ ಇದು ಯಾವುದು, n/2 ಅಂದರೆ ಮಧ್ಯಾಂಕ. ಮಧ್ಯಾಂಕವನ್ನು ಹೇಗೆ ಕಂಡುಹಿಡಿಬೇಕು? ಎಲ್ಲ ಫ್ರೀಕ್ವೆನ್ಸಿಗಳನ್ನು ಕೂಡಿಸಿ ಅದನ್ನು 2ರಿಂದ ಭಾಗಿಸಬೇಕು. ಹಾಗೆ ಮಧ್ಯಾಂಕವಿರುವಂಥ ವರ್ಗಾಂತರವನ್ನು ನಾವು ಕಂಡುಹಿಡ್ದಾಯಿತು. ವರ್ಗಾಂತರದಲ್ಲಿ ಕೆಳಮಿತಿ ಮತ್ತು ಮೇಲ್ಮಿತಿ ಇರ್ತದೆ. ಕೆಳಮಿತಿ ಅಂದರೆ ಯಾವುದು? ಹಾಗಾದರೆ L ಅಂದರೆ ಮಧ್ಯಾಂಕವಿರುವ ಕೆಳಮಿತಿ. ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಅಂದ್ರೇನು? CF. F ಅಲ್ಲದು CF, ಮಧ್ಯಾಂಕವಿರುವ ವರ್ಗಾಂತರದ ಹಿಂದಿನ ಆವೃತ್ತಿಗಳವರೆಗಿನ ಸಂಚಿತ ಮೊತ್ತ. ಒಂದು ಲೆಕ್ಕ ಮಾಡುವಾಗ ಅದನ್ನು ನಾನೀಗ ಹೇಳ್ತೇನೆ. F ಅಂದರೆ ಏನು? F ಅಂದರೆ ಮಧ್ಯಾಂಕವಿರುವ ವರ್ಗಾಂತರದ ಆವೃತ್ತಿ. ಅಲ್ಲಿ ಎಷ್ಟು ಆವೃತ್ತಿ ಇದೆ ಅದನ್ನು ನಾವು F ಅಂತ ಹೇಳ್ತೇವೆ, ಮಧ್ಯಾಂಕವಿರುವ ವರ್ಗಾಂತರದ ಆವೃತ್ತಿ. ಈಗ ಇಷ್ಟು ಲೆಕ್ಕ ಆಯಿತು. ನಾವೇನು ಮಾಡಬೇಕಂದ್ರೆ ಒಂದು ಸಮಸ್ಯೆಯನ್ನು ತೆಗೆದುಕೊಂಡು ಇದನ್ನೆಲ್ಲ ಮತ್ತೆ ವಿವರಿಸಬೇಕು. ಹಾಗಾಗಿ ಇಲ್ಲಿ ಬಹಳ ಮುಖ್ಯವಾಗಿ ನೆನಪಿಟ್ಟುಕೊಳ್ಬೇಕಾದಂಥ ಸೂತ್ರ ಯಾವುದಂತ ಹೇಳಿದರೆ, ಮೀಡಿಯನ್ ಈಸ್ ಈಕ್ವಲ್ ಟು ಏನು, L ಪ್ಲಸ್ ವಿತಿನ್ ಬ್ರ್ಯಾಕೆಟ್ n/2 - CF
ಡಿವೈಡೆಡ್ ಬೈ ಎಫ್ ಇಂಟು ಎಚ್. ಇಷ್ಟು ಸೂತ್ರಗಳನ್ನು ನಾವು ನೆನಪಿನಲ್ಲಿ ಇಟ್ಟುಕೊಳ್ಬೇಕು. ನಾವು ಇಲ್ಲಿ ಒಂದು ಸಮಸ್ಯೆಯನ್ನು ತೆಗೆದುಕೊಳ್ತಾ ಇದ್ದೇವೆ. ಈ ಕೆಳಗಿನ ಆವೃತ್ತಿ ವಿತರಣಾ ಪಟ್ಟಿಗೆ ಮಾಧ್ಯ ಅಂದರೆ ಮಧ್ಯಾಂಕವನ್ನು ಕಂಡುಹಿಡಿಯಿರಿ. ಕೂಲಿ ಅದೆಷ್ಟು? 200ರಿಂದ 300 ರೂಪಾಯಿ. ಇದೆಲ್ಲ ರೂಪಾಯಿಗಳಲ್ಲಿ ಇರಬೇಕು. 3 ಜನ. 300ರಿಂದ 400 ರೂಪಾಯಿ 5 ಜನ ದುಡಿತಾರೆ. 400ರಿಂದ 500 ರೂಪಾಯಿ 20 ಜನ. 500ರಿಂದ 600 ರೂಪಾಯಿ 10 ಜನ. 600ರಿಂದ 700 ರೂಪಾಯಿ ಎಷ್ಟು? 6 ಜನ. ಇದಕ್ಕೆ ನಾವು ಮಧ್ಯಾಂಕವನ್ನು ಕಂಡುಹಿಡಬೇಕು. ವಿ ಹ್ಯಾವ್ ಟು ಫೈಂಡ್ ಮೀಡಿಯನ್ ಫಾರ್ ದಿಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್. ಲೆಟ್ ಅಸ್ ಸಿ ಹೌ ಇನ್ ದ ನೆಕ್ಸ್ಟ್ ಪೇಜ್. ಪ್ರಶ್ನೆಯಲ್ಲಿದ್ದಂತೆ ನಾವು ಕೂಲಿ ಮತ್ತು ಆವೃತ್ತಿಗಳ ಇಲ್ಲಿ ಪಟ್ಟಿಯನ್ನು ಮಾಡಿದ್ದೇವೆ. 200ರಿಂದ 300 ರೂಪಾಯಿಯನ್ನು ಪಡೆಯುವಂಥ ಕೂಲಿಗಳ ಸಂಖ್ಯೆ ಎಷ್ಟು? 3. 300ರಿಂದ 400 ರೂಪಾಯಿ ಪಡೆಯುವಂಥ ಕೂಲಿಗಳ ಸಂಖ್ಯೆ ಎಷ್ಟು? 5. 400ರಿಂದ 500 20 ಜನ ಇದ್ದಾರೆ. 500ರಿಂದ 600 10 ಜನ ಇದ್ದಾರೆ. 600ರಿಂದ 700 6 ಜನ ಇದ್ದಾರೆ. ಈಗ ಈ ಎಲ್ಲ ಇದನ್ನು ನಾವು ಫ್ರೀಕ್ವೆನ್ಸಿ ಅಂತ ಕರಿತೇವೆ. ಹಾಗಾಗಿ ಇದನ್ನೆಲ್ಲ ಕೂಡಿಸುವಾಗ ನಮಗೆ ಎಷ್ಟು ಬರ್ತದೆ? 44 ಬರ್ತದೆ. ಹೇಗೆ? 8 3 5 8 8 20 28 28 38 38 44. ಈಗ ನಮಗೆ ಏನು ಬೇಕಂತ ಹೇಳಿದರೆ n/2 ಬೇಕು. ಅಂದರೆ n/2 ಅಂದರೆ ಏನು? ಈಗ ಅಂದರೆ n/2 ಅಂದರೆ 44/2 ಅಂದರೆ ಅದಷ್ಟು 22. ಈಗ 22 ಅನ್ನುವಂಥದ್ದು ನಮಗೆ ಈಗ ಮಧ್ಯಾಂಕವಾಗ್ತದೆ. ಈಗ ಅದು ಯಾವುದರಲ್ಲಿದೆ? 22 ಅನ್ನುವಂಥದ್ದು. ಇದಕ್ಕೋಸ್ಕರ ನಾವು ಏನು ಮಾಡಬೇಕಂದ್ರೆ ಇಲ್ಲಿ ಈಗ 22 ಅಂತೇಳಿ ಬರಬೇಕು. ಇಲ್ಲಿ 22 ಇಲ್ಲಿ ಸಹ ಇಲ್ಲ. ಅದಕ್ಕೋಸ್ಕರ ನಾವು ಏನು ಮಾಡಬೇಕಂದ್ರೆ ಸಂಚಿತ ಆವೃತ್ತಿಯನ್ನು ಕಂಡುಹಿಡಿಬೇಕು. ಈಗ ಏನಪ್ಪ ಸಂಚಿತ ಆವೃತ್ತಿ ಅಂತೇಳಿದರೆ, ಈಗ ಇಲ್ಲಿರುವಂಥ 3ಅನ್ನು ನಾನು ಹಾಗೆಯೇ ತಗೊಳ್ತೇನೆ. ಆಮೇಲೆ 3ಕ್ಕೆ ಎಷ್ಟನ್ನು ಕೂಡಿಸ್ತೇನೆ ಅಂದರೆ 3ಕ್ಕೆ 5ಅನ್ನು ಕೂಡಿಸ್ತೇನೆ. ಆಗ ನಮಗೇನು ಸಿಗ್ತದೆ? 8 ಸಿಗ್ತದೆ. ಆಮೇಲೆ 8ಕ್ಕೆ ಏನನ್ನು 20ಅನ್ನು ಕೂಡಿಸ್ತೇನೆ. 8ಕ್ಕೆ 20ಅನ್ನು ಕೂಡಿಸಿದರೆ ಎಷ್ಟಾಯಿತು? ಅದೆಷ್ಟಾಯಿತು? 28 ಆಯಿತು. 28. ಆಮೇಲೆ 28ಕ್ಕೆ ಯಾವುದನ್ನು ಕೂಡಿಸ್ಬೇಕು? ನಾನು 10ಅನ್ನು ಕೂಡಿಸ್ಬೇಕು. ಹಾಗಾದರೆ 28 ಕೂಡಿಸು 10 ಅದೆಷ್ಟು? 38. 38 ಆಯಿತು. 38ಕ್ಕೆ ಇನ್ನು ಕೊನೆಯ ಸಂಖ್ಯೆ ಎಷ್ಟು? 6ಅನ್ನು ಕೂಡಿಸಬೇಕು. ಅಂದರೆ ಕೊನೆಯ ಸಂಖ್ಯೆ 38 ಕೂಡಿಸು 6 ಅಂದರೆ ಎಷ್ಟು? 44 ಆಗ್ತದೆ. ಅಂದರೆ ಈಗ ನೀವು ಇಲ್ಲಿ 44 ಬಂತು, ಆ ಸಂಖ್ಯೆ ಇಲ್ಲಿಯೂ ಕೂಡ ಇರಬೇಕು. ಅಂದರೆ ಅದು ಟೋಟಲ್ ಮೊತ್ತ ಆಗಬೇಕು. ಇಲ್ಲಂದರೆ ಇಲ್ಲಿಯೂ ತಪ್ಪಿದೆ ಅಂತೇಳಿ ಅರ್ಥ. ಈಗ ನಮಗೆ ಬೇಕಾದಷ್ಟು 22. 22 ಎಲ್ಲಿದೆ? 22 ಎಲ್ಲಿದೆ ಅಂದರೆ 3 ಮತ್ತು 8 ನಡುವೆ ಇದೆಯಾ? ಇಲ್ಲ. ಇದ್ದರೆ ಅದು ಏನಾಗ್ತದೆ? ಇದು 300ರಿಂದ 400 ಅನ್ನುವಂಥದ್ದು ಇದು ಯಾವುದು? ಮಧ್ಯಾಂಕವಿರುವಂತಹ ವರ್ಗಾಂತರ ಆಗ್ತದೆ. ಅಥವಾ 8 ಮತ್ತು 28 ನಡುವೆ ಇದೆಯಾ? ಹೌದು. ನೋಡಿ, ಇಲ್ಲಿ 22 ಅನ್ನುವಂಥದ್ದು 8 ಮತ್ತು 28 ನಡುವೆ ಇರುವುದರಿಂದ ನಾವು ಯಾವುದನ್ನು ಸೆಲೆಕ್ಟ್ ಮಾಡಬೇಕಂತೇಳಿದರೆ 400ರಿಂದ 500 ವರ್ಗಾಂತರವನ್ನು ನಾವು ಸೆಲೆಕ್ಟ್ ಮಾಡಬೇಕು. ಹಾಗಾಗಿ ಇದನ್ನು ನಾನು ಸೆಲೆಕ್ಟ್ ಮಾಡ್ತಾ ಇದ್ದೇನೆ. ಹಾಗಾದರೆ ಮಧ್ಯಾಂಕವಿರುವಂತಹ ವರ್ಗಾಂತರವು 400 500 ಅದನ್ನು ನಾವಿಲ್ಲಿ ಬರಿಬೇಕು. ಈಗ n/2 ಎಷ್ಟು? 44/2 22 ಸಿಕ್ಕಿತು. ಹಾಗಾಗಿ ಮಧ್ಯಾಂಕವಿರುವ ವರ್ಗಾಂತರ 400ರಿಂದ 500. ಇಲ್ಲಿರುವಂಥ 400 ನಾವು ಕೆಳಮಿತಿ ಅಂತ ಕರಿಬೇಕು. ಅದು ಕೆಳಮಿತಿ ಎಷ್ಟಾಗಾದರೆ 400. ಈಗ ಎಫ್ ಅಂದರೆ ಏನು? ಎಫ್ ಅಂದರೆ ಮಧ್ಯಾಂಕವಿರುವ ವರ್ಗಾಂತರದ ಆವೃತ್ತಿ. ಮಧ್ಯಾಂಕವಿರುವ ವರ್ಗಾಂತರದ ಆವೃತ್ತಿ ಇದನ್ನು ನಾನೆಂತ ಕರಿಬೇಕು? ಎಫ್ ಅಂತ ಕರಿಬೇಕು. ಈಗ ನೆಕ್ಸ್ಟ್ ಎಫ್ ಆಯಿತು. ಅದೆಷ್ಟು? 20. ನೆಕ್ಸ್ಟ್ ಏನು ಮಾಡಬೇಕಂತೇಳಿದರೆ ನಾವು ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಆಫ್ ದ ಪ್ರಿಸೀಡಿಂಗ್ ಕ್ಲಾಸ್ ಅಂದರೆ ಈ ಪ್ರೆಸೀಡಿಂಗ್ ಅಂದರೆ ಯಾವುದು? ಈ ಮಧ್ಯಾಂಕವಿರುವ ವರ್ಗಾಂತರದ ಹಿಂದಿನ ಆವೃತ್ತಿಗಳ ಮೊತ್ತ ಅದೆಷ್ಟಾಯಿತು? 8 ಆಯಿತು. ಫ್ರೀಕ್ವೆನ್ಸಿ ಕ್ಲಾಸ್ ಇಂಟರ್ವಲ್ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಆಫ್ ದ ಕ್ಲಾಸ್ ಇಂಟರ್ವಲ್ ಅದೆಷ್ಟಾಯಿತು? 8 ಆಯಿತು. ಯಾಕೆ ನೋಡಿ, ಈ 5ಅನ್ನು ಮತ್ತು 3ಅನ್ನು ಕೂಡಿಸುವಾಗ ಅದೆಷ್ಟಾಗ್ತದೆ? 8 ಆಗ್ತದೆ. ಹಾಗಾಗಿ ನಾವೇನು ಬರೀಬೇಕು? ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಅಂದರೆ ಸಿ ಎಫ್ ಅಂದರೆ ಎಷ್ಟು? ಸಿ ಎಫ್ ಅಂದರೆ 8.
ಅದೇನನ್ನು ಸೂಚಿಸ್ತದೆ? ಸಿ ಎಫ್ ಅಂದರೆ ಕ್ಯೂಮುಲೇಟಿವ್ ಫ್ರೀಕ್ವೆನ್ಸಿ ಆಫ್ ದ ಪ್ರಿಸೀಡಿಂಗ್ ಕ್ಲಾಸಸ್. ಈಗ ನಮಗೆ ಎಚ್ ಅನ್ನುವಂಥದ್ದು ಬೇಕು. ಎಚ್ ಅಂದರೆ ಏನು? ವರ್ಗಾಂತರದ ಗಾತ್ರ. ಎಚ್ ಅಂದರೆ ವರ್ಗಾಂತರದ ಗಾತ್ರ. ಯಾವ ವರ್ಗಾಂತರದ ಗಾತ್ರ? ಮಧ್ಯಾಂಕವಿರೋ ವರ್ಗಾಂತರದ ಗಾತ್ರ, ವಿಡ್ತ್ ಆಫ್ ದ ಕ್ಲಾಸ್ ಇಂಟರ್ವಲ್. ಎಚ್ ಅದು ಆಗ್ಬೋದು, ಎಲ್ಲದರ ಕ್ಲಾಸ್ ಯಾವುದು ವಿಡ್ತ್ ಒಂದೇ ಆಗಿರ್ತದೆ ಇಲ್ಲಿ. ಹಾಗಾಗಿ ಎಚ್ ಈಸ್ ಈಕ್ವಲ್ ಟು ಎಷ್ಟು? ಏನು ಮಾಡಬೇಕು? 500 ಮೈನಸ್ 400 ಅದೆಷ್ಟಾಯಿತು? 500 ಮೈನಸ್ 400 ದಟ್ ಈಸ್ 100. ಈಗ ಇಷ್ಟೆಲ್ಲ ಬೆಲೆಗಳನ್ನು ನಾವೇನು ಮಾಡಬೇಕು? ಒಂದು ಸೂತ್ರದಲ್ಲಿ ಆದೇಶಿಸಬೇಕು. ಆ ಸೂತ್ರ ಯಾವುದು? ಮೀಡಿಯನ್ ಈಸ್ ಈಕ್ವಲ್ ಟು ಮೀಡಿಯನ್ ಈಸ್ ಈಕ್ವಲ್ ಟು ಏನು? ಎಲ್ ಪ್ಲಸ್ ವಿತಿನ್ ಬ್ರ್ಯಾಕೆಟ್ n/2 ಮೈನಸ್ ಕ್ಯೂಮ್ಯುಲೇಟಿವ್ ಫ್ರೀಕ್ವೆನ್ಸಿ ಸಿ ಎಫ್ ಹೋಲ್ ಡಿವೈಡೆಡ್ ಬೈ ಎಫ್ ಇಂಟು ಎಚ್. ಸೊ ಇದನ್ನೀಗ ಆದೇಶಿಸುವಾಗ ನಮಗೇನು ಸಿಗ್ತದೆ? ಎಲ್ ಅಂತೇಳಿದ್ರೆ ಏನಿಲ್ಲಿ 400 ಪ್ಲಸ್ ಆಮೇಲೆ ಕ್ಯೂಮ್ಯುಲೇಟಿವ್ ಫ್ರೀಕ್ವೆನ್ಸಿ n/2 ಅಂದರೆ ಏನು? n/2 ಅಂದರೆ ನಮಗೆ ಎಷ್ಟು? 22 ಅಂತ ಸಿಕ್ಕಿದೆ. n/2 ಅಂದರೆ ಎಷ್ಟು? 22. ಆಮೇಲೆ ಮೈನಸ್ ಸಿ ಎಫ್ ಅಂದರೆ ಎಷ್ಟು? 8 ಅಂತ ಸಿಕ್ಕಿದೆ. 8 ಭಾಗಿಸು ಎಷ್ಟು? ಎಫ್ ಅಂದ್ರೇನು? ನಾವು ಈಗಾಗಲೇ ಕಂಡಿಡಿದ್ದೇವೆ, ಅದು ಎಫ್ ಅಂದರೆ ಎಷ್ಟು? 20. ಆಮೇಲೆ ಇದನ್ನೆಲ್ಲವನ್ನು ಕೂಡ ಎಷ್ಟರಿಂದ ಗುಣಿಸಬೇಕು? 10ರಿಂದ ಗುಣಿಸಬೇಕು. ಹಾಗಾಗಿ ಇದೆಷ್ಟಾಯಿತು? 400 ಪ್ಲಸ್ 22ರಿಂದ 8 ಹೋದರೆ ಅದೆಷ್ಟು? 22ರಿಂದ 8 ಹೋಗಲಿ, ಎಷ್ಟಾಯಿತು? ಇಲ್ಲಿ 22 ಮೈನಸ್ 8 ಅದೆಷ್ಟು? 14. ಹಾಗಾದರೆ ನಾವು ಇಲ್ಲಿ 14ಅನ್ನು ಬರಿಬೇಕು. 14 ಭಾಗಿಸು 20 ಗುಣಿಸು ಇಲ್ಲಿರುವಂಥ ಎಚ್ ಅಂದರೆ ಎಷ್ಟು? 10. 10ರಿಂದ ಗುಣಿಸ್ತಿ ಆಯಿತು. ಹಾಗಾಗಿ ನಾನು ಏನು ಮಾಡ್ತೇನೆ ಅಂದರೆ ಇಲ್ಲಿ ಕ್ಯಾನ್ಸಲ್ ಮಾಡ್ತೀನಿ ಸೊನ್ನೆಗಳನ್ನು. ಯಾಕೆಂದರೆ 10 1 10 2 20. ಹಾಗಾಗಿ ಇಲ್ಲಿ ನೆಕ್ಸ್ಟ್ 2 1 2 7. ಹಾಗಾಗಿ ಏನಾಯ್ತು ಅಂದರೆ 400 ಕೂಡಿಸು 7 ಅಂದರೆ 400 ಕೂಡಿಸು 70. ಇಲ್ಲ, ಏನಾಯಿತು ನೋಡುವ, ಒಂದು ನಿಮಿಷ. ಇಲ್ಲಿ ತಪ್ಪಿದೆ. ಇಲ್ಲಿ 10 ಅಂತೇಳಿ ನಾವು ಆದೇಶಿಸೋದಲ್ಲ. ಎಚ್ ಅಂದರೆ ಎಷ್ಟು? 100 ಅಂತ ಆಗಿದೆ. ಇಲ್ಲಿ ಸ್ವಲ್ಪ ತಪ್ಪಿದೆ. ಇಲ್ಲಿ 100 ಅಂತ ಮಾಡುವ, ಇಲ್ಲಿ 100 ಅಂತ ಮಾಡುವ. ಹಾಗಾಗಿ ಇಲ್ಲಿ ಏನಾಯಿತು? ಇಲ್ಲಿ ಎಷ್ಟು? 7 ಅಲ್ಲ, ಬದಲಾಗಿ ಎಷ್ಟು? 70. ಹಾಗಾಗಿ 400 ಕೂಡಿಸಿ 70 ಎಷ್ಟಾಯಿತು? 470. ಹಾಗಾಗಿ 470 ಅಂದರೆ ಏನದು? 200ರಿಂದ 700ರವರೆಗೆ ಇದೆ. ಇಲ್ಲಿ ಕೂಲಿ ಇದೆ. ಅದರಲ್ಲಿ ಮಾಧ್ಯ ಎಷ್ಟಂತೇಳಿ 470. ಈ 470 ಅನ್ನುವಂಥದ್ದು ಇದನ್ನು ಸೀರೀಸಲ್ಲಿ ಇಟ್ಟು ನೋಡುವಾಗ ಇದು ಮಧ್ಯದಲ್ಲಿ ಬರ್ತದೆ. ಹಾಗಾಗಿ ಇದನ್ನು ನಾವು ಎಂತ ಕರಿತೇವೆ? ಮಧ್ಯಾಂಕ ಅಂತ ಕರಿತೇವೆ. ಹಾಗಾಗಿ ಮೀಡಿಯನ್ ಈಸ್ 470.